ಈಗ ನಾನು ಮಾಡಿ ತೋರಿಸ್ತಾ ಇರುವಂಥ ಕಡುಬು ಒಂದು ಮಲೆನಾಡಿನ ಒಂದು ವಿಶೇಷವಾದ ತಿಂಡಿಯಾಗಿರುತ್ತೆ. ಇದನ್ನು ಬೆಳಿಗ್ಗೆ ತಿಂಡಿಗಾದರೂ ಉಪಯೋಗಿಸ್ಬೋದು ಅಥವಾ ಊಟಕ್ಕಾದರೂ ಆಗುತ್ತೆ. ನಮ್ಮಮ್ಮ ಸಾಮಾನ್ಯವಾಗಿ ಗಣಪತಿ ಹಬ್ಬದಲ್ಲಿ ಈ ಕಡುಬನ್ನು ಮಾಡ್ತಾಯಿದ್ರು. ನಾನು ಕೂಡ ಅದನ್ನೇ ಈಗಲೂ ರೂಢಿ ಮಾಡ್ಕೊಂಡ್ಬಂದಿದ್ದೀನಿ. ಈಗ ಇದನ್ನು ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಎರಡನೇ, ಒಂದು ಇಡ್ಲಿ ಹಿಟ್ಟು ಮತ್ತು ಬಾಳೆ ಎಲೆಯ ಕೊಟ್ಟೆ. ಮೊದಲು ಬಾಳೆ ಎಲೆಯ ಕೊಟ್ಟೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮಧ್ಯದ ಭಾಗದ ಬಾಳೆ ಎಲೆಯನ್ನು ಉದ್ದಕ್ಕೆ ಸೀಳ್ಬಿಟ್ಟು, ಅಂದರೆ ದಿಂಡಿನ ಭಾಗದಲ್ಲಿ 2 ಭಾಗಗಳಾಗಿ ಸೀಳಿ ಚೆನ್ನಾಗಿ ತೊಳೆದು ಸಣ್ಣ ಉರಿಯಲ್ಲಿ ಬಾಡಿಸ್ಕೊಂಡು ಅದನ್ನು ಈ ರೀತಿ ಕೊಟ್ಟೆ ಕಟ್ಟಬೇಕು. ಈ ರೀತಿ ಬಾಳೆ ಎಲೆಯ ಕೊಟ್ಟೆಗಳನ್ನು ಮಾಡ್ಕೊಳ್ಳುವಂಥದ್ದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಹಾಕಿದ್ದೀನಿ, ಅದರಲ್ಲಿ ಕೂಡ ನೋಡ್ಕೊಳ್ಳಿ. ಈಗ ನನಗೆ ಕೊಟ್ಟೆಗಳು ರೆಡಿ ಇದೆ, ಇಡ್ಲಿ ಹಿಟ್ಟು ಕೂಡ ರೆಡಿ ಇದೆ. ನಿನ್ನೆ ಸಂಜೆನೇ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಈಗ ಇದು ಬೆಳಿಗ್ಗೆ ಇದ್ದಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಇಡ್ಲಿ ಹಿಟ್ಟಿನ ಹದಕ್ಕೆ, ಅಂದರೆ ಇಡ್ಲಿ ಹಿಟ್ಟಿನಕ್ಕಿಂತ ಸ್ವಲ್ಪ ದಪ್ಪ ಇರಬೇಕಾಗುತ್ತೆ, ಆ ಹದಕ್ಕೆ ಇದನ್ನು ರೆಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಮಾಡ್ಕೊಂಡಿರೋ ಬಾಳೆ ಎಲೆ ಕೊಟ್ಟೆಗಳಿಗೆ ಈ ಹಿಟ್ಟನ್ನು ತುಂಬಿಸ್ಬೇಕಾಗಿರುತ್ತೆ. ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. ಒಂದು ಪಾತ್ರೆಯನ್ನು ಈ ರೀತಿ ಒಂದು ಬಾಕ್ಸನ್ನು ತಗೊಂಡು ಅದರೊಳಗಡೆ ಒಂದು ಕೊಟ್ಟೆಯನ್ನು ನೇರವಾಗಿ ಇಡಬೇಕಾಗುತ್ತೆ. ನಂತರ ಹಿಟ್ಟನ್ನು ನಿಧಾನವಾಗಿ ಅದರೊಳಗಡೆ ತುಂಬಿಸ್ಬೇಕು. ಒಂದು 3/4 ಭಾಗದಷ್ಟು ಮಾತ್ರ ತುಂಬಿಸ್ಕೋಬೇಕು. ಅದರೊಳಗಡೆ ಇನ್ನೂ ಸ್ವಲ್ಪ ಜಾಗ ಇರಬೇಕು, ಯಾಕೆಂದರೆ ಅದು ಬೆಂದಾಗ ಅರಳಿ ದೊಡ್ಡ ಆಗುತ್ತೆ ಕಡುಬು. ಹಾಗಾಗಿ ಸ್ವಲ್ಪ ಜಾಗ ಇರೋ ಹಾಗೆಯೇ ಅದನ್ನು ಮೇಲ್ಗಡೆಯಿಂದ ಮತ್ತೆ ಕಟ್ಟಬೇಕು. ನಮ್ಮ ಹತ್ರ ಇರುವಂಥ ಬಾಳೆ ದಿಂಡಿನ ನಾರಿನಿಂದ ನಾನು ಕಟ್ತಾಯಿದ್ದೀನಿ. ಈ ರೀತಿ ಕೆಳಗಡೆ ಮುಂಚೆ ಕಟ್ಟಿದ್ವಿ, ತುಂಬಿಸಿದ ಮೇಲೆ ಮೇಲ್ಗಡೆ ಕೂಡ ಕಟ್ಟಿ ಇದನ್ನು ಸರಿ ಮಾಡಿಕೊಂಡು ಇದನ್ನು ಕಡುಬಿನ ತಪ್ಪಲೆಯಲ್ಲಿ ಇಟ್ಟು ಬೇಯಿಸಬೇಕಾಗುತ್ತೆ. ನನಗೆ 4 ಕೊಟ್ಟೆಗಳಾಗಿವೆ, ಅದನ್ನು ಇದರಲ್ಲಿ ಜೋಡಿಸ್ಬಿಟ್ಟು ಈಗ ಬೇಯಲಿಕ್ಕೆ ಇಡ್ತೀನಿ. ಹೀಗೆ 35ರಿಂದ 40 ನಿಮಿಷದಷ್ಟು ಹೊತ್ತು ಇದನ್ನು ಬೇಯಿಸಿಬಿಟ್ಟು ಓಪನ್ ಮಾಡಿಡಬೇಕು. ಓಪನ್ ಮಾಡಿ 5 ನಿಮಿಷ ಬಿಟ್ಟು ಕೊಟ್ಟೆಗಳನ್ನು ಒಂದೊಂದಾಗಿ ತೆಗೆದು ಹೊರಗಡೆ ಇಟ್ಕೊಳ್ಬೇಕು. ನೋಡಿ, ಬೇಯಿಸಿರೋ ಕೊಟ್ಟೆಗಳು ಹೀಗೆ ಬಂದಿವೆ. 5 ನಿಮಿಷ ಬಿಟ್ಟು ಈ ಕೊಟ್ಟೆಯ ಒಂದು ತುದಿಯನ್ನು ಚಾಕುವಿನಿಂದ ಕಟ್ ಮಾಡಿ ಬಾಳೆ ಎಲೆಯನ್ನು ಬಿಡಿಸ್ಬೇಕು. ನಮಗೆ ಉದ್ದದೊಂದು ತುಂಬ ಚೆನ್ನಾಗಿರೋವಂಥ ಒಂದು ಕಡುಬು ಸಿಗುತ್ತೆ. ಇದನ್ನು ಪೀಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಸೈಜ್ಗೆ ಪೀಸ್ ಮಾಡಿಕೊಂಡು ನಾವು ಇದನ್ನು ಉಪಯೋಗಿಸ್ತೀವಿ. ಕಾಯಿ ಹಾಲು ಅಥವಾ ಕಾಯಿ ಚಟ್ನಿಯೊಂದಿಗೆ ಇದನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಯಾವಾಗಲಾದರೂ ಒಂದು ಸತಿನಾದರೂ ಈ ರೀತಿಯ ತಿಂಡಿಯನ್ನು ಮಾಡಿಕೊಂಡು ತಿನ್ನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು. ಏಕದಿನ ಸರಣಿಯಲ್ಲಿ ರೋಹಿತ್ ಶರ್ಮಾ ಡೀಸೆಂಟ್ ಪರ್ಫಾರ್ಮೆನ್ಸ್ ನೀಡಿದ್ದು, ಆಗ ಈಗ